ಹಾಯ್, ನಾವು ಸೆಕೆಂಡ್ PU ಸ್ಟೂಡೆಂಟ್ಸ್ ಎಕ್ಸಾಮ್ಗೆ 6 to 7 ಡೇಸ್ ಅಷ್ಟೇ ಉಳಿದಿದ್ದಾವೆ. ತುಂಬಾ ಭಯ ಆಗ್ತಾ ಇದೆ ಎಕ್ಸಾಮ್ ಬಗ್ಗೆ ಅಂತ ಯಾರು ಕಮೆಂಟ್ ಮಾಡಿದ್ರಿ, ಅವರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು. ನಂತರ ಈ ಎಕ್ಸಾಮ್ ಟೈಮ್ ಏನಿದೆ, ಇದರಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಏನಿದೆ ಅದೇ ದೊಡ್ಡ ಡಿಸ್ಟ್ರಾಕ್ಷನ್ ಕೂಡ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಯಾವುದೊಂದು ವಿಡಿಯೋನ ನೋಡ್ತೀರಾ ಅಥವಾ ನೀವು ಫ್ರೆಂಡ್ಸ್ ಕಳಿಸ್ತಾರೆ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕಳಿಸ್ತಾರೆ. ಈಗ ಆ ಕ್ವಶನ್ಗಳಲ್ಲಿ ಯಾವುದೊಂದು ಕಾನ್ಸೆಪ್ಟ್ ಅನ್ನು ನೀವು ಓದಿರಲ್ಲ, ಯಾವುದೊಂದು ಕ್ವಶನ್ನ ಪರ್ಫೆಕ್ಟ್ ಮಾಡ್ಕೊಂಡಿರಲ್ಲ. ಆವಾಗ ಏನಿಸುತ್ತೆ ಅಂತ ಹೇಳಿದ್ರೆ, ಅರೆ ಈ ಕ್ವಶನ್ ಬಂದ್ರೆ ನನ್ನ ಎಕ್ಸಾಮಲ್ಲಿ ಮಾರ್ಕ್ಸ್ ಬರದೆ ಹೋದ್ರೆ ಇದು ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಆಕ್ಚುಲ್ ವಿಷಯ ಅಂತ ಹೇಳಿದ್ರೆ, ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ ಇರುತ್ತೆ ಅಂತ ಎಕ್ಸಾಮ್ ಆಗೋವರೆಗೆ ಯಾರಿಗೂ ಗೊತ್ತಿರಲ್ಲ. ನಂತರ ಎಕ್ಸಾಮ್ ಏನಿದೆ ಅದರಲ್ಲಿ ತುಂಬಾ ಈಸಿ ಕ್ವಶನ್ಸ್ ಕೂಡ ಇರುತ್ತೆ, ಎಲ್ಲ ಡಿಫಿಕಲ್ಟ್ ಕ್ವಶನ್ ಇರಲ್ಲ, ಈಸಿ ಕ್ವಶನ್ಸ್ ಕೂಡ ಇರುತ್ತೆ. ಅಂದ್ರೆ ಒಮ್ಮೆ ಓದಿದ್ರೆ ಅದನ್ನ ಡೈರೆಕ್ಟ್ ಆಗಿ ಆನ್ಸರ್ ಬರೀಲಿಕ್ಕೆ ಆಗುತ್ತೆ, ಅಷ್ಟು ಈಸಿ ಕ್ವಶನ್ಸ್ ಕೂಡ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ಈಗ ನಿಮಗೆ ಯಾರೋ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟರು ಅಂತ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಟ್ ನಿಮ್ದು ಯಾವುದೊಂದು ಕ್ವಶನ್ ಪರ್ಫೆಕ್ಟ್ ಆಗಿಲ್ಲ ಅಂತ ಒಂದು ಕ್ವಶನ್ ಪರ್ಫೆಕ್ಟ್ ಮಾಡ್ಕೊಳ್ತಾ ನೀವು ಓದಿರುವಂತ 1-2 ಚಾಪ್ಟರ್ನ ಓದದೆ ಬಿಟ್ಬಿಟ್ರೆ ಆ ಚಾಪ್ಟರ್ ಇಂದ ತುಂಬಾ ಈಸಿ ಕ್ವಶನ್ ಬಂದ್ಬಿಡ್ತು, ಬಟ್ ನೀವು ಅದನ್ನ ರಿವಿಷನ್ ಮಾಡಿಲ್ಲ, ಅದರಿಂದ ಎಕ್ಸಾಮ್ ಬರೆಯೋದಕ್ಕೆ ಆಗಿಲ್ಲ. ತುಂಬಾ ಪ್ರಾಬ್ಲಮ್ ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡಿ ಅಂತ ಹೇಳಿದ್ರೆ, ಮೊದಲಿಗೆ ನೀವು ಆಲ್ರೆಡಿ ಏನು ಓದಿದ್ರೆ ಚಾಪ್ಟರ್ಸ್, ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದ್ರ ನಂತರ ನೀವು ಓದದೇ ಇರುವಂತ ಕಾನ್ಸೆಪ್ಟ್ ಇದ್ರೆ ಟ್ರೈ ಮಾಡಿ ಅದನ್ನ ಕವರ್ ಮಾಡೋದಕ್ಕೆ. ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ನೀವೇನು ಓದಿದಿರಾ ಅದರಿಂದ ಕೂಡ ಹಲವಾರು ಕ್ವಶನ್ಸ್ ಬರುತ್ತೆ. ಅಂದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ ಕೂಡ ನಿಮಗೆ ಕಂಪೇರ್ ಮಾಡಿ ಹೇಳೋದಾದ್ರೆ, ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದು ಫೈನಲ್ ಎಕ್ಸಾಮ್ಗಿಂತ ಡಿಫಿಕಲ್ಟೇ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ಪ್ರಿಪರೇಟರಿ ಎಕ್ಸಾಮ್ ಇರುವಂತಹ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರುತ್ತೆ. ಬಟ್ ಬೋರ್ಡ್ ಎಕ್ಸಾಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬರುತ್ತೆ. ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಡಿಫಿಕಲ್ಟ್ ತೆಗಿತಾರೆ. ಯಾಕಂತ ಹೇಳಿದ್ರೆ, ಅದೇ ಬೋರ್ಡ್ ಎಕ್ಸಾಮ್ ಯಾವುದೋ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಡಿಫಿಕಲ್ಟ್ ಬಂದಾಗ ವಿದ್ಯಾರ್ಥಿಗಳು ತುಂಬಾ ಟೆನ್ಷನ್ ಮಾಡ್ಕೊಳ್ಬಹುದು. ಓಕೆ, ಡಿಫಿಕಲ್ಟ್ ಕೂಡ ಇರುತ್ತೆ ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ಅಂತ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷಗಳಲ್ಲೂ ಕೂಡ ನಾನು ಸ್ಟೂಡೆಂಟ್ಸ್ ನೋಡಿದ್ದೀನಿ, ಈ ವರ್ಷ ಕೂಡ ಈ ರೀತಿ ಆಗುತ್ತೆ ನಾನು ನೋಡ್ತೀನಿ. ಏನೋ ಅಂತ ಹೇಳಿದ್ರೆ, ಈಗ ತುಂಬಾ ಸ್ಟೂಡೆಂಟ್ಸ್ ಪ್ರಿಪರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮ್ ಅಂದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲೇ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವೊಮ್ಮೆ ವಿದ್ಯಾರ್ಥಿಗಳು ಸಿಲೆಬಸ್ ಕವರ್ ಮಾಡಿರಲ್ಲ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು, ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ಸಿಲೆಬಸ್ ಕವರ್ ಮಾಡ್ಕೋತಾರೆ, ಇದರಿಂದ ಒಳ್ಳೆ ಸ್ಕೋರ್ ಆಗುತ್ತೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಈಗ ಹೇಳದಲ್ವಾ, ಪ್ರಿಪರೇಟರಿ ಎಕ್ಸಾಮ್ ಡಿಫಿಕಲ್ಟ್ ತೆಗೆದಿರ್ತಾರೆ ಅಂತ. ಸೊ ಅದರಿಂದನೇ ಏನಾಗುತ್ತೆ, ಫೈನಲ್ ಎಕ್ಸಾಮ್ ಅಲ್ಲಿ ಅವರು ಚೆನ್ನಾಗಿ ಓದ್ತಾ ಇರೋದ್ರಿಂದ ಫೈನಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಆಗುತ್ತೆ ಪ್ರಿಪರೇಟರಿ ಎಕ್ಸಾಮ್ಗಿಂತ. ಸೊ ನಿಮ್ದು ಕೂಡ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ನೀವು ಮಾಡ್ಬೇಕಾಗಿರೋ ಕೆಲಸ ಮೊದಲಿಗೆ ರಿವಿಷನ್ ಮಾಡಿ. ಮೊದಲಿಗೆ ಮೊಬೈಲ್ ಸೈಡಿಗೆ ತೆಗೆದಿಡಿ, ಬರೆದು ಪ್ರಾಕ್ಟೀಸ್ ಮಾಡಿ. ನಂತರ ಅದೇ ರಿವಿಷನ್ ಆದ ನಂತರ ಬೇರೆ ಯಾವ್ದಾದ್ರು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಸಾಲ್ವ್ ಮಾಡಿ. ನಂತರ ನೀವೇನು ಓದಿದಿರಲ್ವಾ ಆ ಕಾನ್ಸೆಪ್ಟ್ ಅಥವಾ ಆ ಚಾಪ್ಟರ್ ಇಂದ ಕೂಡ ಹಲವಾರು ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ. ನಿಮ್ಮೆಲ್ಲರ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಸೊ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಬರೀರಿ, ಯಾಕಂದ್ರೆ ನಿಮಗೂ ಕೂಡ ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ, ನನ್ನ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಪ್ರಿಪರೇಷನ್ ಮಾಡಿ ಹೋಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.